ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಚೇತನ್ ಅಂತ. ಚಿತ್ರ ಬಿಡುಗಡೆಯಲ್ಲಿದೆ. ಈಗಾಗಲೇ ನಮ್ಗೆ ಈಗ ನೋಡಬೇಕಂದ್ರೆ ಈ ಫ್ಯಾಷನ್ ಶೋ ಮತ್ತು ನಮ್ಮದು ಒಂದು ಇಂಟರ್ನಲ್ ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ ಈ ಸತಿ. ಸೊ ಮಂದಹಾಸ ಚಿತ್ರ ಮತ್ತೆ ಮೂಡಿ ನಮ್ಮ ಮಕ್ಕಳೆಲ್ಲ ಬರ್ತಾ ಇದೆ ಮಂದಹಾಸ ಅಂತ. ಸೊ ಒಳ್ಳೆ ಕ್ಯೂರಿಯಾಸಿಟಿಲಿದ್ದೀವಿ. ಈಗಾಗಲೇ ಇವತ್ತು ಬೆಳಿಗ್ಗೆ ನಾವು ಮೂವಿ ನೋಡಿದ್ವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ನನ್ನ ಡೆಬ್ಯೂ ಮೂವಿ ಫಸ್ಟ್ ಆಫ್ ಆಲ್. ಆ್ಯಂಡ್ ಸ್ಟಾರ್ ಸಿಂಗರ್ ಆಗಿದ ತಕ್ಷಣ ದ ನೆಕ್ಸ್ಟ್ ಮೂವಿ ವಿಚ್ ನನಗೆ ಸಿಕ್ಕಿದಂದರೆ ಇದೆ ಮಂದಹಾಸ. ಸೊ ನಾನು ಹಾರ್ಟ್ಫುಲಿ ನಾನು ಥ್ಯಾಂಕ್ಸ್ ಹೇಳಬೇಕಂದ್ರೆ ನಮ್ಮ ಡೈರೆಕ್ಟರ್ ರಾಜೇಶ್ ನಾಯರ್ ಮತ್ತು ನಮ್ಮ ಪ್ರೊಡ್ಯೂಸರ್ ಬಸವಾರೆಡ್ಡಿ ಅವರು. ಯಾಕಂದರೆ ಈ ಥರ ಒಳ್ಳೆ ಪ್ಲಾಟ್ಫಾರ್ಮ್ ನಮ್ಮಂಥ ಯಂಗ್ಸ್ಟರ್ಸ್ಗೆ ನ್ಯೂ ಕಮರ್ಸ್ಗೆ ಕೊಟ್ಟಿರೋದಕ್ಕೆ ತುಂಬ ಖುಷಿ ಬಿಡ್ತೀನಿ. ಹಾಗೆ ಸಂತೋಷ್ ರೈ ಪಾತಾಜಿ ಅವರು ಮತ್ತು ವೀರ್ ಸಮರ್ಥ ಅವ್ರ ಮ್ಯೂಸಿಕ್ಕು, ಆಮೇಲೆ ಲಾಂಜಿ ಫರ್ನಾಂಡಿಸ್ ಅವರು ಡಾನ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ನನ್ನ ಮೇನ್ ಪ್ಲಸ್ ಪಾಯಿಂಟ್ ಅಂದರೆ ಡಾನ್ಸ್ ಇದರಲ್ಲಿ. ಸೊ ತುಂಬ ಚೆನ್ನಾಗಿ ನನಗೆ ಕೊರಿಯೋಗ್ರಫಿ ತುಂಬ ವೆರೈಟಿಯಾಗಿ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಬೀಳ್ತೀನಿ ಈ ಥರ ಟೆಕ್ನಿಷಿಯನ್ಸ್ ಜೊತೆ ಮಾಡೋದಕ್ಕೆ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫೀಲಿಂಗ್. ಸೊ ಮೂವಿ ಚೆನ್ನಾಗಿ ಬಂದಿದೆ ನಮ್ಮಿಂದ ಎಲ್ಲ. ಸೊ ಇವತ್ತು ನೋಡಿ ಖುಷಿ ಆಗ್ತಾಯಿದೆ ತುಂಬ. ಇದೇ ಥರ ರೆಸ್ಪಾನ್ಸು ಲೈಕ್ ಜನಗಳ ಹತ್ರ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಫಾರ್ ದ ಬೆಸ್ಟ್. Nikki Rakesh in Tamanna for Mandahasa. This is one of the most fabulous love stories of cinema. Ladies and gentlemen, Mandahasa in theatre soon. Nikki Das. Chetan, Nikki and Rakesh, the precious young talent, the debutants of Sandalwood, Mandahasa. Please welcome. Character in the film. Something that I wanted to do as a launch, and it's a very youth-oriented film. It's a musical love story. The music is very good in the film. So yeah, I'm playing a bubbly character. What's your experience in Kannada industry? Well, it was lovely. Can't explain. It was very, 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 very lovely. In fact, the entire crew, from the ABs to the director, to everybody, I was at ease because of them. I was quite comfortable working with everyone, and Kannada people are very professional to work with, and yeah, I had to be on time. But you're Kannada language, so how can you manage? No, in fact I got my lines much in advance, a day prior, and whatever I had to do the next day is to get my lines a day prior, so as to actually work out the entire night, marking the lines, because I had to get my emotions and everything right, because if I do something I'm very particular about doing it perfectly. So ಫಿಲಿಮ್ ಸೆನ್ಸರ್ ಆಗಿ ಯು ಸರ್ಟಿಫಿಕೇಟ್ ವಿತೌಟ್ ಎನಿ ಕಟ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನಾವು ಈಗ ರಿಲೀಸ್ಗೆ ರೆಡಿ ಮಾಡ್ತಾ ಇದ್ದೀವಿ. ಒಂದು ಪ್ರಮೋಷನ್ ನೋಡಿಬಿಟ್ಟು ರೈಟ್ ಥಿಯೇಟರ್ ಸಿಕ್ಕ ಮೇಲೆ ನಾವು ರಿಲೀಸ್ ಮಾಡ್ತೀವಿ. ಇದರಲ್ಲಿ ರಾಜೇಶ್ ನಾಯರ್ ಅಂತ ಡೈರೆಕ್ಟರ್, ಇದರಲ್ಲಿ ಪ್ರಮುಖವಾಗಿ ಡೈರೆಕ್ಟರ್ ಅವರು ಸೀನಿಯರ್ ವೈಸ್ ಪ್ರೆಸಿಡೆಂಟ್ UTVಯಲ್ಲಿ ಇದ್ದು ರಿಸೈನ್ ಮಾಡ್ಕೊಂಡು ಬಂದು ಈ ಫಿಲ್ಮ್ ಮಾಡಿಕೊಟ್ಟಿರೋದು. ಸೊ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಅಂದ್ರೆ ಎಷ್ಟು ಸಂಬಳ ಬರುತ್ತೆ, ಏನು ಬರುತ್ತೆ ಯೋಚನೆ ಮಾಡಿ ಅವ್ರಿಗೆ ಫಿಲ್ಮ್ ಅಷ್ಟು ಆಸೆ ಬಿದ್ದು ಮಾಡ್ಲಿಕ್ಕೆ ಅಂತ ರಿಸೈನ್ ಮಾಡಿ ಬಂದ್ ಮಾಡಿರೋದು. ಸರ್ ಸ್ವಲ್ಪ ಲೇಟ್ ಆಗಿ
ಲೇಟ್ ಆಯಿತು. ನಾವು ಜನವರಿ ಫೆಬ್ರವರಿ ಮಾಡ್ಬೇಕು ಅನ್ಕೊಂಡ್ವಿ. ಆಮೇಲೆ ಜನವರಿ ಫೆಬ್ರವರಿ ನಮ್ಮ ಪ್ರಿಂಟ್ ರೆಡಿ ಇರಲಿಲ್ಲ. ಸೊ ಅದಾದ್ಮೇಲೆ ನಮಗೂ ಬೇರೆ ಬಿಸ್ನೆಸ್ ಕೆಲಸದಿಂದ ಟೈಮ್ ಸಿಕ್ಕಿಲ್ಲ. ಸೊ ಅಂತ ಅರ್ಜೆಂಟ್ ಏನು ಇರಲಿಲ್ಲ ಅಂತ ಇವಾಗ ರಿಲೀಸ್ ಮಾಡ್ತಾ ಇದ್ವಿ. ಪ್ರಸಾದ್ ಬಿಡಪ್ಪ ಫ್ಯಾಷನ್ ಶೋ ಇದೆ, ಪ್ಲಸ್ ನಮ್ಮ ಫಿಲ್ಮ್ ಸಾಂಗ್ಸ್ ಕೂಡ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಹೀರೋ ಹೀರೋಯಿನ್ಸ್. ಪಬ್ಲಿಸಿಟಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಒಂದು ಮಾತು. ಅದು ನಮ್ಮ ಮ್ಯಾನೇಜರ್ ಬೇರೆ ಇದ್ದಾರೆ, ಅದಕ್ಕೆ ಪಬ್ಲಿಸಿಟಿ ಇದಕ್ಕೆ ಇನ್ಚಾರ್ಜ್ ಇದ್ದಾರೆ. ಸೊ ಅವರು ವಿಲ್ ಬಿ ಬೆಟರ್ ಪರ್ಸನ್ ಟು ಎಕ್ಸ್ಪ್ಲೈನ್. ತುಂಬಾ ಚೆನ್ನಾಗಿ ಬಂದಿದೆ. ಅದು ನೆಕ್ಸ್ಟ್ ನೀವು ಬಂದು ನಾವು ಹೇಳ್ಬೇಕು ಹೇಗಿದೆ ಅಂತ. ಈ ಮಂತ್ ಎಂಡ್ ಇಲ್ಲ, ಡೇಟ್ ಫಿಕ್ಸ್ ಮಾಡ್ತೀನಿ. ಬೇರೆ ಫಿಲ್ಮ್ಗಳೆಲ್ಲ ಇದು ನೋಡ್ಕೊಂಡ್ಬಿಟ್ಟು ನಾನು ಫಿಕ್ಸ್ ಮಾಡಬೇಕಲ್ಲ, ಸುಮ್ಮನೆ ಸಡನ್ ಆಗಿ ಹೇಳಕ್ಕೆ. ತುಂಬಾ ಚೆನ್ನಾಗಿದೆ. ಟೀಮ್ ವರ್ಕ್ ಇಸ್ ವೆರಿ ಗುಡ್. ಇವತ್ತು ನಮ್ಮ ಫಿಲ್ಮ್ ಪ್ರಮೋಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಕ್ಕೆ ಒಂದು ಇವೆಂಟ್ ಇಟ್ಕೊಂಡಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ನಾನು ಜೋಶ್ ಆದ್ಮೇಲೆ ಆಕ್ಟ್ ಮಾಡಿದ್ದು 2ನೇ ಚಿತ್ರ ಇದು. ಸೊ ಇನ್ನು ತುಂಬಾ ಇಂಪ್ರೂವೈಸ್ಡ್ ಆಗಿ, ಜೋಶ್ಗಿಂತ ಇನ್ನೂ ಸ್ವಲ್ಪ ಇಂಪ್ರೂವೈಸ್ಡ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾ ಯೂನಿಕ್ ಆಗಿದೆ ಅಂತ ಹೇಳ್ಬೋದು. 2 ಫಿಲಮಲ್ಲೂ ನಾನು ತುಂಬಾ ಲೈವ್ಲಿ ಆಗಿ, ಜೋವಿಯಲ್ ಆಗಿ ಆ ತರ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದರಲ್ಲಿ ಒಂಥರ ಸೂಪರ್ ಕ್ಯಾರೆಕ್ಟರ್, ಸೈಲೆಂಟ್ ಆಗಿರ್ತಾನೆ, ಏನೋ ಒಂದು ದುಃಖನ ಒಳಗಿಟ್ಕೊಂಡು ಹೇಳ್ಕೊಳಕ್ಕಾಗದೆ ಆ ತರ ಒಂದು ಫೀಲ್ ಇರೋ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಇದರಲ್ಲೂ ಲವರ್ ಬಾಯ್ ಅನ್ನೋದಕ್ಕಿಂತ ನಾನು ಹೇಳ್ದಂಗೆ ಒಂಥರ ಸೀರಿಯಸ್ ಹುಡುಗ, ಮೆಚೂರ್ಡ್ ಹುಡುಗ, ಜಾಸ್ತಿ ಮಾತಾಡಲ್ಲ, ರಿಸರ್ವ್ಡ್ ಹುಡುಗ ಅಂತ ಹೇಳ್ಬೋದು. ಲವರ್ ಬಾಯ್ ಅನ್ನೋ ತರ ಆಟಿಟ್ಯೂಡೇ ಇರಲ್ಲ ಇವನಿಗೆ. ಹುಡುಗಿಯಿಂದ ಸುತ್ತದು, ರೋಸ್ ಇಟ್ಕೊಳ್ಳೋದು, ಆ ತರ ಆಟಿಟ್ಯೂಡ್ ಇರಲ್ಲ. ಏನೋ ಆಕಾಶ ತಲೆ ಮೇಲೆ ಬಿದ್ದವ್ರ ತರ ಇರೋ ತರ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು. Mandahasa is a film that celebrates romance. It's a film that celebrates music. It's a film which tells you a story of love through these 3 different characters. That's Nikki, Chetan and Rakesh. And it takes you through their lives and through their graph, which has its ups and downs, and where destiny plays its own role. This film doesn't have villains. This film doesn't have negative characters. But it's life that this film depicts. It's romance that this film depicts. It's music that binds the 3 characters and all other characters in this film. It's a complete family entertaining, a smile on the audience's face.